ಇದು ನಿಮ್ಮ ಪರ್ವ ಟಿವಿಯ ಸ್ಪೆಷಲ್ ಸ್ಟೋರಿ. ನಾನೇನು ಮಾಡಿದೆ, ರಿಪೋರ್ಟ್ಸ್ನ ಇಷ್ಟೊಂದು 2 ವೀಕ್ಸ್ ಆಯ್ತಲ್ಲ ನಾವು ಮಾತಾಡಿ 2 ಡೇಸಲ್ಲಿ ರೆಡಿ ಮಾಡಿ ನಿಮಗೆ ವೇಟಿಂಗ್ ಮಾಡಿ. ಬೇರೆ ಯಾವ್ದಾರು ಅಡಿಷನಲ್ ಡಾಕ್ಯುಮೆಂಟ್ಸ್ ಇದೆ ಸಬ್ಮಿಟ್ ಮಾಡಿ ಸೇರಿಸ್ಬಿಟ್ಟು ರಿಪೋರ್ಟ್ ಮಾಡಿ. ಇಲ್ಲ ಯಾವುದು ಇಲ್ಲ ಅದೇ ರಿಪೋರ್ಟ್ ಕಳಿಸಿ ಅಂದರೆ ನನಗೇನು 1 ನಿಮಿಷ ಈ ದೇವಸ್ಥಾನ ಸಂಬಂಧ ನಮ್ಮ ಇಲ್ಲ ದೇವರ ಹೆಸರಲ್ಲಿ ಈಗಲೇ ಏನಾಗುತ್ತೆ ಗೊತ್ತಾ, ಇದ್ದಾಗ ಯಾರು ಅಪ್ಲಿಕೇಶನ್ ಹಾಕೊಂಡು ಅಲ್ಲಿ ಸಂಬಂಧಪಟ್ಟವರು ಇನಾಮ್ ಗ್ರ್ಯಾಂಟ್ ಮಾಡಿಸ್ಕೊಂಡು ಅವ್ರದ್ದಾಗುತ್ತೆ. ಮುಂಚೆ 40 ವರ್ಷದ ಮುಂಚೆ ಗ್ರ್ಯಾಂಟ್ ಮಾಡೋದಕ್ಕೆ ಈಗ 100% ಮಾತ್ರ ಇರ್ತಿರಲ್ಲ. ಆದರೆ ಸರಿ ಇದೆಯಾ ಇಲ್ಲ ಅಂತ ರೆಫರ್ ಮಾಡಿ ಕಳಿಸಿ ಸರ್. ಏನು ಮಾಡಕ್ಕೆ ಯಾರಿಗಾರ ಫೇವರ್ ಮಾಡ್ಬೇಕಾಗಿದೆಯಾ? ತಹಸೀಲ್ದಾರ್ ನಾನು ಏನು ಮಾಡ್ಬೇಕಾಗಿದೆ? ಈ ಡಾಕ್ಯುಮೆಂಟ್ಸ್ ಏನಿದೆ ಇದ್ರ ಪ್ರಕಾರ ನಾನು ವರ್ಕ್ ಮಾಡಬೇಕಾಗಿದೆ. ಹೌದಾ ಇಲ್ಲ? ಟೆನೆನ್ಸಿಯಲ್ ಆಗಿರೋದು ನೋಡಿ ಇಲ್ಲಿ ಸರ್. ಅವತ್ತೇ ನೋಡಿದೆ ಸರ್, ನೀವು ಕೊಟ್ಟಿದ್ದೆಲ್ಲ ನೋಡಿದ್ರೆ ನೀವು ಮಾತಾಡಿದ್ರೆ ರಿಪೋರ್ಟ್ ಯಾವಾಗ ರೆಡಿ ಆಗಿದೆ? ಇದು ನೋಡಿ, ಇದು ಕ್ರಿಯೇಟ್ ಮಾಡೋಕ್ಕಾಗತ್ತೆ ಇವೆಲ್ಲ ಡಾಕ್ಯುಮೆಂಟ್ಸ್? ಇಲ್ಲ ಸರ್, ಒಂದೇ ಸರ್ವೆ ನಂಬರ್ ಇದೆ. ಎಷ್ಟು ಸರ್ವೆ ನಂಬರ್ ಇದೆ ನೋಡಿ ಇಲ್ಲಿ, ಒಂದೇ ಆರ್ಡರ್ ಆಗಿರೋದು. ಇದು ಬೇರೆ ಬೇರೆ ನಿಮಗೆ ಇಲ್ಲಿಗೆ ತಂದು ತೋರಿಸೋ ಅವಶ್ಯಕತೆ ಇಲ್ಲ. ನಿಮಗೆ ಸತ್ಯ ಗೊತ್ತಿರಲಿ ಅಂತ ಇಲ್ಲಿವರೆಗೆ ಬಂದಿದೆ ಅಷ್ಟೇ. ಆಯ್ತು, ಸತ್ಯವಾದದ್ನೇ ನಾವೆಲ್ಲ ಕೊಟ್ಟಿದ್ದೀವಿ ರಿಪೋರ್ಟ್. ನಮ್ಮ ಮೇಲೆ ನೋಡ್ಕೊಂಡು ಸಾಹೇಬರು ರಿಪೋರ್ಟ್ ರೆಡಿ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಎಷ್ಟು ತಾರೀಕಪ್ಪ ರಿಪೋರ್ಟ್ ಆಗಿರೋದು? ಯಾರು ಗೊತ್ತಿರೋ ಹೇಳಿ. 4ನೇ ತಾರೀಕು 10ನೇ ತಿಂಗಳು ರೆಡಿ ಆಗಿಲ್ವ ರಿಪೋರ್ಟ್? ರಿಪೋರ್ಟ್ ರೆಡಿ ಆಗದೆ ಮೊನ್ನೆ ಬಂದೋದು, ನಾಳೆ ಬರೋಕೆ ಏನು ಅಂತ ಏನಕ್ಕೆ ಅಂದಿದ್ದು? ಅಡಿಷನಲ್ ಡಾಕ್ಯುಮೆಂಟ್ಸ್ ಕೊಟ್ಟರೆ ಸೇರಿಸ್ಬಿಟ್ಟು ಕಳ್ಸೋಣ ಅಂತ. ಅದೇನೇನಪ್ಪ ನೀವು ಹೇಳಿ. ನಾವು ಹೇಳಿ ಅವತ್ತು ಬಂದು ಸೇರಿದ ಜಮೀನುಗಳನ್ನು ಅಕ್ರಮವಾಗಿ ಪರಭಾರೆ ಮಾಡಿರೋ ಬಗ್ಗೆ ಒಂದು ದೂರು ಬಂದಿದೆ. ಓಕೆ ಸರ್. ಅದ್ರ ಪ್ರಕಾರ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೊಂದು ಕಮ್ಯುನಿಕೇಟ್ ಮಾಡಿದರು, ಲೆಟರ್ ಬರೆದ್ಬಿಟ್ಟು ಇದನ್ನು ರಿಪೋರ್ಟ್ ಕೇಳಿದರು. ರಿಪೋರ್ಟು ಕೇಳಿದಂಥ ಸಂದರ್ಭದಲ್ಲಿ ನಾವು ನಮ್ಮ ಸ್ಟಾಫಿಗೆ ಆರ್ ಐ ಮತ್ತು ವಿ ಎ ವರದಿ ಬೇಕಾಗತ್ತೆ ನಮಗೆ. ಅದಕ್ಕೆ ಕಮ್ಯುನಿಕೇಟ್ ಇಮಿಡಿಯೇಟಾಗಿ ಮಾಡಿದ್ವಿ. ಜೊತೆಗೆ ಗ್ರಾಮಸ್ಥರು ಬಂದ್ಬಿಟ್ಟು ಇದು ಮುಂಚೆನೇ ಕೊಡುಗೆ ಜಮೀನಾಗಿತ್ತು, ಹಾಗಾಗಿ ಮತ್ತೊಮ್ಮೆ ಇನಾಮ್ ಆಗಿದ್ದರೆ ಅದನ್ನು ಕ್ಯಾನ್ಸಲೇಷನ್ ಮಾಡೋದಕ್ಕೆ ರಿಕ್ವೆಸ್ಟ್ ಮಾಡಿದ್ವಿ. ಓಕೆ. ನಾವು 2 ದಿನದಲ್ಲಿ ರಿಪೋರ್ಟ್ ರೆಡಿ ಮಾಡಿದ್ವಿ. ಬಟ್ ಕೊಡುಗೆ ಜಮೀನಿಗೆ ಸಂಬಂಧಪಟ್ಟಂಗೆ ಈ ಮುಂಚೆ ಇನಾಮ್ಗಿನ್ನ ಮೊದಲು ಯಾವ್ದಾರು ಇದೆಯಾ ಅಂದರೆ ಡಾಕ್ಯುಮೆಂಟ್ಸ್ ಕೇಳಿದ್ವಿ, ಯಾರು ಕೂಡ ತಂದು ಕೊಟ್ಟಿಲ್ಲ. ಸ್ವಲ್ಪ ಒಂದು ವಾರ ಕಾಲಾವಕಾಶ ಬೇಕು ಅಂತ ಹೇಳಿದ್ರೆ ಅದು ಕೊಟ್ಟಿದ್ವಿ ಅಷ್ಟೇ. ಆಮೇಲೆ ನಮ್ಮಲ್ಲಿರೋ ಡಾಕ್ಯುಮೆಂಟ್ಸ್ ರೆಫರ್ ಮಾಡಿದಾಗ 81-82ನೇ ಇಸ್ವಿನಲ್ಲಿ ಇನಾಮ್ LRF ಅಲ್ಲಿ ಆಗಿರೋದ್ರಿಂದ ವಾಸ್ತವಾಂಶದ ರಿಪೋರ್ಟು ಪ್ಲಸ್ ಸ್ಥಳ ತನಿಖೆ ಎರಡೂ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಸಲ್ಲಿಸ್ತಾ ಇದ್ದೇನೆ. ಮುಂದಿನ ಡಿಸಿಷನ್ನು ಅದೇ ಜಿಲ್ಲಾಧಿಕಾರಿಗಳು ವಾಸ್ತವಾಂಶದ ರಿಪೋರ್ಟ್ ಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳು ತಗೊಳ್ತಾರೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ವಳ್ಳಿಸೂರಿ. ಪರ್ವ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮಗೆ ನೋಡಿ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೆಂಪೇಗೌಡನದೊಡ್ಡಿ, ಕನಕಪುರ ತಾಲೂಕು ಅಂತ ಒಂದು ಬೋರ್ಡ್ ಕಾಣ್ತಾ ಇದೆ ನೋಡಿ. ನಾನಿವಾಗ ಮಂಡ್ಯ ಜಿಲ್ಲೆ ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಒಂದು ಗಡಿ ಭಾಗದಲ್ಲಿರುವಂಥ ಒಂದು ಕೆಂಪೇಗೌಡನದೊಡ್ಡಿ ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಒಂದು ಸಣ್ಣದಾಗಿ ಮಳೆ ಬೀಳ್ತಾ ಇದೆ ನೋಡಿ. ಏನು ಬಸವನ ಬೆಟ್ಟದ ಮೇಲಿರುವಂಥ ಹೆಬ್ಬೆಟ್ಟು ಬಸವೇಶ್ವರ ಸ್ವಾಮಿಯ ಒಂದು ಕೊಡುಗೆ ಜಮೀನಿಗೂ ಈ ಕೆಂಪೇಗೌಡನದೊಡ್ಡಿಗೂ ಒಂದು ನಂಟಿದೆ. ಆ ಕಾರಣಕ್ಕೋಸ್ಕರ ನಾನು ಈ ಒಂದು ಗ್ರಾಮಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಕೆಂಪೇಗೌಡ ಎಂಬ ಹೆಸರಿನ ಒಬ್ಬರು ಮಹಾನ್ ವ್ಯಕ್ತಿ ಸಾಕಷ್ಟು ಜಮೀನುಗಳನ್ನ, ಕೊಡುಗೆ ಜಮೀನುಗಳನ್ನ ದಾನವಾಗಿ ನೀಡಿದ್ದಾರೆ. ಮತ್ತು ಆ ಬೆಟ್ಟದ ಮೇಲಿರುವಂಥ 90% ಎಲ್ಲ ಜಮೀನುಗಳನ್ನ ಅವರೇ ಕೊಟ್ಟಿರೋದು ಅಂತ ಒಂದು ಮಾಹಿತಿ ಸಿಕ್ತು. ಆ ಮಾಹಿತಿನ ಹುಡ್ಕೊಂಡು ಈ ಗ್ರಾಮಕ್ಕೆ ಬಂದಿದ್ದೀನಿ. ಆ ಕೆಂಪೇಗೌಡರ ವಂಶಸ್ಥರು ಈಗಲೂ ಕೂಡ ಕೆಲವರು ಬದುಕಿದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ಆ ವಂಶಸ್ಥರನ್ನ ಮಾತಾಡ್ಲಿಕ್ಕೆ ಹೋಗ್ತಿದ್ದೀನಿ. ಬನ್ನಿ, ಸಾಕಷ್ಟು ಕುತೂಹಲಕಾರಿಯಾದಂಥ ಈ ಒಂದು ಸುದ್ದಿ ನೀವು ನೋಡಿ. ಮತ್ತು ಬಸವನ ಬೆಟ್ಟದಲ್ಲಿ ಏನು ಬಸವನ ಬೆಟ್ಟದ ಒಂದು ಸುದ್ದಿ ಮಾಡಿದ್ಮೇಲೆ ನಮ್ಮ ತಾಲೂಕು ಆಡಳಿತ ಮತ್ತು ಶಾಸಕರು ಒಂದು ಗಾಢ ನಿದ್ರಲ್ಲಿದ್ರಲ್ಲ, ತಕ್ಷಣ ಕೇವಲ 4 ತಾಸಿನಲ್ಲಿ ಎಚ್ಚರಗೊಂಡು ತಹಸೀಲ್ದಾರು ತರಾತುರಿಯಲ್ಲಿ ಬಸವನ ಬೆಟ್ಟದ ಬೆಲಕ್ಕೆ ಹೋಗಿ ಅಲ್ಲಿರುವಂಥ ಒಂದು ವಿಚಾರನ ನಾನು ಜಿಲ್ಲಾಧಿಕಾರಿಗೆ ವರದಿ ಮಾಡ್ತೀನಿ ಅಂತ ಹೇಳಿದ್ರು. ಈಗಲಾದರೂ ಎಚ್ಚೆತ್ಕೊಂಡ್ರಲ್ಲ ಅಂತ ನಾನು ಅವ್ರಿಗೊಂದು ಧನ್ಯವಾದ ತಿಳಿಸ್ತೀನಿ. ಬನ್ನಿ, ಈ ಗ್ರಾಮದ
ಕೆಂಪೇಗೌಡನ ದೊಡ್ಡಿಯ ಕೆಂಪೇಗೌಡರು ಹೆಸರನ್ನೇ ಈ ಗ್ರಾಮಕ್ಕೆ ಇಟ್ಟಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಗ್ರಾಮದ ಏನು ಕೆಂಪೇಗೌಡರ ವಂಶಸ್ಥರನ್ನ ನಾನು ಮಾತಾಡಿಸಿ ಅವ್ರೇನು ಹೇಳ್ತಾರೆ ಅಂತ ನೀವು ಕೇಳಿಸ್ಕೊಳ್ಳಿ ಬನ್ನಿ. ಸ್ನೇಹಿತರೆ, ಏನು ನಾನು ಕೆಂಪೇಗೌಡನ ದೊಡ್ಡಿಗೆ ಬಂದು ಅವ್ರ ನಂಬರ್ ಒಂದಿಬ್ರು ಕೇಳಿದೆ, ನಮ್ಮ ಹತ್ರ ನಂಬರ್ ಇಲ್ಲ ಅಂತಂದ್ರು. ಕೊನೆಗೆ ಅವರು ಪಂಚಾಯತಿ ಹೊನಗನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾರೆ ಅಂತ ಹೇಳಿದಾಗ ನನ್ನ ಮೊಬೈಲಲ್ಲಿ ಒಂದು ಪಂಚಮಿತ್ರ ಪಂಚಾಯತ್ ಅಂತ ಒಂದು ಸರ್ಕಾರದ್ದು ಒಂದು ಆ್ಯಪ್ ಇದೆ, ಅಂದ್ರೆ ಪಂಚಾಯತ್ ರಿಲೇಟೆಡ್ ಆಗಿರುವಂತಹ ಆ್ಯಪ್. ಆ ಆ್ಯಪ್ ಅಲ್ಲಿ ಅವ್ರ ನಂಬರ್ ಪತ್ತೆ ಹಚ್ಚಿ ಕರೆ ಮಾಡಿದೆ. ಅವರು ಪಂಚಾಯತಿಲಿ ಬನ್ನಿ ಸರ್ ಅಂತ ಹೇಳಿದ್ರು. ಅದಕ್ಕೆ ನೋಡಿ ನಿಮಗೆ ಕಾಣ್ತಾ ಇದೆ ಹೊನ್ನಿಗನಹಳ್ಳಿ ಗ್ರಾಮ ಪಂಚಾಯತಿ ಕಾರ್ಯಾಲಯ. ಬನ್ನಿ, ಇಲ್ಲಿದ್ದಾರೆ ಅಂತ ನಂಗೆ ಗೊತ್ತಾಯ್ತು. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಸ್ನೇಹಿತರೆ, ಏನು ನಮಗೆ ಬಸವನ ಬೆಟ್ಟದಲ್ಲಿ ಸಿಕ್ಕ ಒಂದು ಮಾಹಿತಿ, ಕೆಂಪೇಗೌಡರು ಎಂಬ ಒಬ್ಬ ವ್ಯಕ್ತಿ ಹಿಂದೆ ಸಾವಿರಾರು ವರ್ಷಗಳ ಹಿಂದೆ ಅದನ್ನ ಕೊಡುಗೆಯಾಗಿ ಕೊಟ್ಟಿದ್ರು ಅಂತ ಹೇಳಿದ್ರಲ್ಲ, ನಾನು ಆ ಒಂದು ವಿಚಾರದಲ್ಲಿ ಕೆಂಪೇಗೌಡನ ದೊಡ್ಡಿಗೆ ಹೋಗಿದ್ದೆ. ಅಲ್ಲಿಂದ ಒಂದು ಆ್ಯಪ್ ಮೂಲಕ, ಪಂಚತಂತ್ರ ಪಂಚಾಯತ್ ಅನ್ನೋ ಒಂದು ಆ್ಯಪ್ ಮೂಲಕ ಈ ನಮ್ಮ ಎದುರುಗಡೆ ಕೊಡ್ತಿರುವಂತ ನಿಂಗಪ್ಪನವರ ಒಂದು ನಂಬರ್ನ ಪತ್ತೆ ಹಚ್ಚಿ ಆ ಫೋನ್ಗೆ ಕರೆ ಮಾಡಿ ಅಲ್ಲಿಂದ ನಾನಿವಾಗ ಹೊನಗನಹಳ್ಳಿ ಪಂಚಾಯತಿ ಕಚೇರಿ ಒಳಗಡೆನೆ ನಿಂಗಪ್ಪನವ್ರ ಮಾತಾಡಿಸ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಏನು ನಾನು ಕೇವಲ ಒಂದು 2 ದಿನದ ಹಿಂದೆ ಒಂದು ಸುದ್ದಿ ಮಾಡಿದ್ವು ನಮ್ಮ ಒಂದು ಪರ್ವ ಟಿವಿ ವಾಹಿನಿಯಲ್ಲಿ. ಏನು ಬಸವನ ಬೆಟ್ಟದ ಮೇಲಿರುವಂತ 20 ಎಕರೆಗೂ ಹೆಚ್ಚು ಕೊಡುಗೆ ಜಮೀನನ್ನ ಆ ಕಾಲಘಟ್ಟದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಕೆಂಪೇಗೌಡರು ಅನ್ನೋರು ಅದನ್ನ ಕೊಡುಗೆಯಾಗಿ ಕೊಟ್ಟಿದ್ರು. ಮತ್ತೆ ಆ ಬೆಟ್ಟದ ಮೇಲಿರುವಂತ 80% ಜಮೀನುಗಳನ್ನ ಕೆಂಪೇಗೌಡರೇ ಕೊಟ್ಟಿದ್ರು ಅಂತ ಒಂದು ಮಾಹಿತಿನ ಅಲ್ಲಿನ ಗ್ರಾಮಸ್ಥರು ಕೊಟ್ಟರು ಸರ್ ನನಗೆ. ಸರ್, ಏನು ನನಗೆ ಒಂದು ಕೆಂಪೇಗೌಡರು ಅವ್ರು ಏನಾಗಬೇಕು ಸರ್ ನಿಮಗೆ? ಸರ್, ಕೆಂಪೇಗೌಡರು ನಮ್ಗೆ ಒಂದು 8ನೇ ತಲೆಮಾರು 9ನೇ ತಲೆಮಾರು ಇರ್ಬೇಕು ಸರ್. ನಮ್ಗೆ ನಾವು ಆಕ್ಚುಲಿ ಕೆಂಪೇಗೌಡರು ಬಂದು ಮೂಲತಃ ಮಂಡ್ಯ ಡಿಸ್ಟಿಕ್, ಮಂಡ್ಯ ಪ್ರಾಪರ್ ಕಾಳೇನಹಳ್ಳಿನವರು. ನಮ್ ತಾತ ಇಲ್ಲಿಗೆ ಬಂದು ಅಲ್ಗೆಂಪೇಗೌಡನ ದೊಡ್ಡಿ ಇದ್ದಾರೆ ಸರ್. ಕಾಳೇನಹಳ್ಳಿ ಅಂತ ಹೇಳಿದ್ರಲ್ಲ, ಕಾಳೇನಹಳ್ಳಿ ಅಂತ. ಹೌದು ಸರ್. ಅದು ಮಂಡ್ಯ ಜಿಲ್ಲೆಯ ಯಾವ ತಾಲೂಕಲ್ಲಿದೆ? ಮಂಡ್ಯ ಪಕ್ಕದಲ್ಲೇ ಇದೆ ಸರ್. ಓ, ಅಂದ್ರೆ ಹೊಂದ್ಕೊಂಡಂಗೆ ಕಲ್ಲಹಳ್ಳಿ ಕಾಳೇನಹಳ್ಳಿ ಅಂತ ಸಿಟಿಗೆ ಹೊಂದ್ಕೊಂಡಂಗೆ ಇದೆ ಸರ್. ಓ, ಆ ಕಾಳೇನಹಳ್ಳಿ. ಆ ಕಾಳೇನಹಳ್ಳಿ ಸರ್. ಬೆಂಗಳೂರು ಮೈಸೂರು ರಸ್ತೆಯಲ್ಲಿ ಇದೆಯಲ್ಲ, ರಸ್ತೆಯಲ್ಲಿ ಇದೆ ಸರ್ ಕಾಳೇನಹಳ್ಳಿ. ಅಲ್ಲಿ ನಾವು ಮೂಲತಃ ಅಲ್ಲಿ ನಮ್ ತಾತ ಪೂರ್ವಿಕರು, ನಮ್ಮ ಅಣ್ಣ ತಮ್ಮದಿರು ಅಲ್ಲೂ ಇದಾರೆ ಸರ್. ಇನ್ನ ಅಲ್ಲಿಂದ ಅಲ್ಗೆಂಪೇಗೌಡನ ದೊಡ್ಡಿ ಅಂತೇಳಿ ಫಸ್ಟ್ ಕೆಂಪೇಗೌಡನ ದೊಡ್ಡಿ ಏನಿದೆ ಗ್ರಾಮ ಸರ್, ಅಲ್ಲಿ ಕಾಲಿಟ್ರು ಸರ್. ಇಲ್ಲಿಗೆ ಬಂದು ಅಂದ್ರೆ ಏನು ಅಂತಂದ್ರೆ ಬರಗಾಲ ಸರ್. ಆಗ ಮಂಡ್ಯ ಇದ್ರಲ್ಲಿ ಯಾವ್ದೇ ನೀರಾವರಿ ಆಗ್ಲಿ ಇನ್ನೊಂದಾಗ್ಲಿ ಇರ್ಲಿಲ್ಲ. ಆಗ ನಮ್ಮ ತಾತ ಈ ಕಡೆ ಬಂದು ಇಲ್ಲಿ ಜಮೀನನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಎಲ್ಲ ಕಡ್ದು ಇದ್ ಮಾಡ್ಕೊಂಡು ಜಮೀನ್ ಮಾಡಿದ್ರು ಸರ್. ಇಲ್ಲಾದ ನಂತರ ನಮ್ಮ ವಂಶ ಬೆಳೆದಂಗೆ ಬಸವನಹಳ್ಳಿನಲ್ಲಿ ಪೂರ್ತಿ 82 ಎಕರೆ ಫಸ್ಟ್ ಮಾಡಿದ್ದು. ಜೊತೆಗೆ ನಮ್ಮ ಪೂರ್ವಿಕರು ಏನಿದ್ದಾರೆ ಸರ್ ಎಲ್ಲರೂ ಸೇರಿ ಬಸವನಹಳ್ಳಿಲಿ ಇವತ್ತು ಏನಿದೆಯೋ ಲ್ಯಾಂಡ್ ಅದೆಲ್ಲ ಅಲ್ಗೆಂಪೇಗೌಡರೇ ಮಾಡಿದ್ದು ಸರ್. ದೇವಸ್ಥಾನ ಜಾಗವನ್ನು ಸಹ ಅವರೇನೆ, ಅಲ್ಗೆಂಪೇಗೌಡರು ಮತ್ತೆ ಹರಿಹರದ ಬಸವರಾಜೇಗೌಡರು ಅಂತ ಇದಾರೆ ಒಂದಷ್ಟು, ಅವ್ರ ವಂಶಸ್ಥರು, ಅವರು ಎಲ್ಲ ಸೇರಿ ದೇವಸ್ಥಾನಕ್ಕೆ ನಾವು ಕೊಟ್ಟಿದ್ದು ಸರ್. ದೇವಸ್ಥಾನಕ್ಕೆ ಅಂದ್ರೆ ನಿಮ್ಮ ವಂಶದಲ್ಲಿ ಕೆಂಪೇಗೌಡರು ಮೂಲ ಪುರುಷರ? ಹೌದು ಸರ್. ನಮ್ ತಾತ ಅಂತಂದ್ರೆ ಅವರೇ ಸರ್. ನಮ್ ತಾತ ಅವ್ರ ತಾತ ಹೇಳ್ಕೊ ಬಂದಿರೋದು. ಈಗ ನಮ್ ತಂದೆ ಸಹ ನಮ್ಗೆ, ನಮ್ ತಾತನೂ ಸಹ ಹೇಳಿದ್ರು ಈ ಮಾತನ್ನ. ಅಲ್ಲಿ ಹೆಬ್ಬೆಡದ ಬಸವೇಶ್ವರ ದೇವಸ್ಥಾನ ಅಂತ ಸರ್. ಅದು ಅಂತಂದ್ರೆ ತುಂಬಾ ಪವರ್ಫುಲ್ ದೇವರು ಸರ್. ಹೆಂಗೆ ಅಂತಂದ್ರೆ ಅಲ್ಲಿ ಏನೀಗ ಕನಕಪುರ ತಾಲೂಕು, ರಾಮನಗರ ಡಿಸ್ಟಿಕ್, ಚನ್ನಪಟ್ಟಣ, ಮಂಡ್ಯ ಡಿಸ್ಟಿಕ್, ಮಳವಳ್ಳಿ ತಾಲೂಕು, ಎಲ್ಲೇ ನಾವು ಬ್ಯಾಲ್ಪಟ್ಟಿ, ಕೆಸ್ತೂರು, ತಮಿಳ್ನಾಡು ಬಾರ್ಡ್ರ್ವರೆಗೂ ಸರ್ ಯಾವುದೇ ದೇವಸ್ಥಾನ ಊರಿನಲ್ಲಿ ಊರ ಹಬ್ಬ ಮಾಡ್ಲಿ, ದೇವ್ರು ಮಾಡ್ಲಿ, ಹೆಬ್ಬೆಡದಪ್ಪನ ದೇವಸ್ಥಾನ, ಹೆಬ್ಬೆಡದ ಬಸವೇಶ್ವರನ ದೇವಸ್ಥಾನಕ್ಕೆ ಬಂದು ತೀರ್ಥ ತಗೊಂಡು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗಿ ಸರ್ ನಾವು ದೇವ್ರು ಮಾಡೋದು. ಇಷ್ಟು ಜನನು ಲೈಕ್ ದಿಸ್ ಫ್ರಮ್ ಗಾಡ್ ಹೆಬ್ಬೆಡದ ಬಸವೇಶ್ವರ ಸರ್. ನನಗೆ ಇನ್ನೂ ಒಂದು ಮಾಹಿತಿ ಬಂತು, ಕೆಂಪೇಗೌಡರು ಆ ಬೆಟ್ಟಕ್ಕೆ ಮಾತ್ರ ಕೊಡುಗೆ ಜಮೀನು ಕೊಟ್ಟಿರಲಿಲ್ಲ, ಸಾಕಷ್ಟು ಈ ಹರಿಹರ ಮತ್ತೆ ಇಲ್ಲೊಂದು 4-5 ಗ್ರಾಮಗಳಲ್ಲೂ 100 ಎಕರೆಗಳನ್ನ ಆ ಒಂದು ದೇವರಿಗೆ ಕೊಡುಗೆ ಜಮೀನ ಕೊಟ್ಟಿದ್ರು ಅಂತ ಒಂದು ಮಾಹಿತಿ ಇದೆ. ತುಂಬಾ ಜನ ಕೊಟ್ಟಿದ್ದಾರೆ ಸರ್. ಹರಿಹರದಲ್ಲಿ 2 ಎಕರೆ ಇದೆ ಸರ್, ಅದನ್ನು ಮಾಡ್ಕೊಂಡಿದ್ದಾರೆ ಸರ್.
ಇದೇ ಟೈಮಲ್ಲಿ ಮಾಡಿರೋ ಸರ್ ಅದು ರೆಕಾರ್ಡ್ 2006-7 ಮಾಡಿ ಅದನ್ನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತೀನಿ ಸದ್ಯದಿಲ್ಲ ಸರ್. ಹರಿಹರದಲ್ಲೂ ಕೊಟ್ಟಿದ್ರೆ ಹೆಬ್ಬೆಟ್ಟಪ್ಪನ ಕೊಡುಗೆ ಅಂತ ಸರ್. ಸೋಲಿಗೇರಿಯಲ್ಲಿ ಹೆಬ್ಬೆಟ್ಟ ಬಸವೇಶ್ವರನ ಕೊಡುಗೆ ಅಂತಿದೆ ಸರ್. ಸೋಲಿಗೇರಿನಲ್ಲೂ ಇದೆ ಸರ್. ಮತ್ತೆ ಇಲ್ಲಿ ಬೋಳಿನಲ್ಲೂ ಇದೆ ಸರ್ ಕೊಡುಗೆ ಅಂತ. ತುಂಬಾ ಕಡೆ ಇನ್ನೂ ಇದೆ ಸರ್. ಅದನ್ನ ನಾನು ಪತ್ತೆ ಹಚ್ಚಿ ತಮ್ಮ ಗಮನಕ್ಕೆ ತಗೊಂಡ್ಬರ್ತೀನಿ ಸರ್. ಏನು ಅಂತಂದ್ರೆ ನೋಡಿ, ಇವತ್ತಿನ ಕಾಲದಲ್ಲಿ ಕಿತ್ಕೊಂಡು ತಿನ್ನುವಂತ ಒಂದು ಜನಗಳೇ ಹೆಚ್ಚಾಗ್ತಾ ಇದ್ದಾರೆ. ಆದ್ರೆ ಹಿಂದೆ ಯಾರೋ ಒಬ್ಬ ಮಹಾತ್ಮ ಪುಣ್ಯಾತ್ಮ ಕೆಂಪೇಗೌಡರಂತ ವ್ಯಕ್ತಿ ಕೊಡುಗೆ ಕೊಟ್ಟಿರುವಂತ ಜಮೀನ ಇವತ್ತು ಈ ಹೊಸ ತಲೆಮೆ ಈ ಒಂದು 2025ರಲ್ಲಿ ಅಂದ್ರೆ ಈ ಒಂದು ಕಾಲಘಟ್ಟದಲ್ಲಿ ಸಾಕಷ್ಟು ಜನ ಅದನ್ನೊಂದು ದುರುಪಯೋಗ ಪಡಿಸ್ಕೊತಿದ್ದಾರೆ. ಇದು ಆ ವ್ಯಕ್ತಿಗೆ ಮಾಡುವಂತ ದ್ರೋಹ ಅಲ್ವಾ ಸರ್? ಹೌದು ಸರ್, ಪಕ್ಕಾ ದ್ರೋಹ. ದೇವಸ್ಥಾನದ ಜಮೀನನ್ನ ಸ್ವಾಮಿ ಎಲ್ಲಾದ್ರೂ ಉಂಟೆ ಸ್ವಾಮಿ. ಈಗ ಇವ್ರ ಹೆಸರಿಗೆ ಏನಾದ್ರು ಇತ್ತು ಅಂದ್ರೆ ಬೇಕಾದ್ರೆ ಮಾಡ್ಕೊಳ್ಳಿ ಸ್ವಾಮಿ. ಬಸವೇಶ್ವರ ದೇವಸ್ಥಾನ ಅಂತ ಇರೋದನ್ನ ಇವ್ರ ಹೆಸರಿಗೆ ಮಾಡಿಸ್ಕೊಂಡು ಅದನ್ನ ಒಬ್ಬ ನಮ್ ಗಮನಕ್ಕೆ ತಂದಿಲ್ಲ ಸರ್. ಟಾಮ್ ಮಾಡಿಸ್ಬೇಕು ಸರ್. ಊರ್ನಲ್ಲಿ ತಹಸೀಲ್ದಾರ್ ಆಗ್ಲಿ ವಿ ಆಗ್ಲಿ ವರದಿ ಒಪ್ಪಿಸ್ಬೇಕು ಸರ್. ಊರ್ ಜನಗಳನ್ನ ಕೇಳ್ಬೇಕು ಸರ್, ಇವ್ರು ವ್ಯವಸಾಯ ಮಾಡ್ತಾ ಇದಾರ ಇಲ್ವಾ ಅಂತ ಸರ್. ಇದುವರೆಗೂ ಯಾವ ಪೂಜಾರಿಗಳು ವ್ಯವಸಾಯ ಮಾಡಿಲ್ಲ ಸರ್. ಎಲ್ಲ ತೆಕ್ಕಲು ಬಿದ್ದಿದೆ ಸರ್. ಹೋಗಿ ನೋಡಿ ಸರ್ ಇವತ್ತು. ಸರ್, ಇವಾಗ ನೀವು ಅವರ ವಂಶಸ್ಥರು ಅಂತ ಹೇಳ್ತಿರೋದ್ರಿಂದ ಸರ್ ನಿಮ್ದು ಒಂದು ಜವಾಬ್ದಾರಿ ಇರುತ್ತಲ್ವಾ? ಹೌದು ಸರ್, ಅದೆಲ್ಲ ಸಂರಕ್ಷಿಸಬೇಕಾಗಿರೋದು ಕರ್ತವ್ಯ ನಿಮ್ದು ಸರ್. ಹೌದು ಸರ್. ಮೋಸ್ಟ್ಲಿ ಇದನ್ನ ನೀವು ಮುಂದೆ ಮಾಡ್ತೀರಾ? ಮಾಡ್ತೀನಿ ಸರ್. ನಾನು ಕೋರ್ಟ್ಗೆ ಹೋಗ್ತೀನಿ ಸರ್. ನಂಗೆ ನ್ಯಾಯ ದೊರಕಿಲ್ಲ ಇಲ್ಲಿ ಅಂತಂದ್ರೆ ನಾನು ನ್ಯಾಯಾಲಯಕ್ಕೆ ಹೋಗ್ತೀನಿ ಸರ್. ಓಕೆ ಸರ್, ಓಕೆ. ನಿಮ್ಮನ್ನ ಮಾತಾಡಿಸಿ ನನಗೆ ಬಹಳ ಖುಷಿ ಆಯ್ತು. ಅಂತ ಒಬ್ಬ ಮಹಾನ್ ವ್ಯಕ್ತಿಯ ಒಬ್ಬ ವಂಶಸ್ಥರು ನೀವು. ಧನ್ಯವಾದ ಸರ್. ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಏನು ಕಳೆದ 1.5 ತಿಂಗಳುಗಳಿಂದ ನೀವು ಸರ್ವೆ ನಂಬರ್ 15 ಮತ್ತು ಸರ್ವೆ ನಂಬರ್ 14 ವಿಚಾರವಾಗಿ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ರಿ, ಸಾಕಷ್ಟು ಕಚೇರಿಗಳನ್ನ ಎಡತಾಕಿದ್ರಿ, ತಹಸೀಲ್ದಾರ್ ಅವರು ಹೋಗ್ಕಂಡ್ರಿ, ಮತ್ತು ಶಾಸಕರನ್ನು ಕೂಡ ಹೋಗ್ಕಂಡ್ರಿ. ಯಾರೊಬ್ಬರು ಕೂಡ ಈ ಕಡೆ ತಲೆ ಹಾಕಿ ಮಲಗಿರಲಿಲ್ಲ. ಆದರೆ ದಿನಾಂಕ 25/10/2025 ನಮ್ಮ ಪರ್ವ ವಾಹಿನಿಯಲ್ಲಿ 7 ಗಂಟೆಗೆ ಸುದ್ದಿ ಬಿತ್ತರಿಸಿದ ನಂತರ ಬಂದಿದ್ರು ಅಂತ ಹೇಳಿದ್ರು. ನಿಜಾನ ಸರ್ ಇದು? ಬಂದಿದ್ರು ಸರ್, ನಿಜ ಸರ್. ನೀವು ಸುದ್ದಿ ಮಾಡ್ಕೊಂಡು ಹೋದ್ರಿ. ಮಾಣೆಗೆ ನೀವು ಸುದ್ದಿ ವಿಚಾರಿಸಿದ ದಿನ ತಹಸೀಲ್ದಾರ್ ಸಾಹೇಬ್ರು ಇಲ್ಲಿಗೆ ಸ್ಪಾಟ್ಗೆ ಬಂದಿದ್ರು. ದೇವಸ್ಥಾನದ ಹತ್ರನೇ ಬಂದು ಎಲ್ಲಾನು ನೋಡಿದ್ರು. ನಾವು ತೋರಿಸ್ತಾ ಇರು ವಾಸ ಅಂತ ಹೇಳ್ದೋ. ನಾವು ಸಾಹೇಬ್ರ ಹತ್ರನು ಏನು ಇಲ್ಲ, ನಿಮ್ಮ ಹತ್ರ ವಾಹಿನಿಲಿ ಏನ್ ಹೇಳಿದ್ವೋ ಅದೇ ನೋಡಿ ಸ್ವಾಮಿ. ಹಿಂಗೆ ಈಗ ಪಾರ್ಕಿಂಗ್ಗೆ ಜಾಗ ಇಲ್ಲ, ಇಲ್ಲಿ ಬಂದ್ರೆ 4 ಕಾರು ನಿಂತ್ಕೊಂಗಿಲ್ಲ. ಇವ್ರು ಈಗ ಏನ್ ಮಾರಿದಾರೋ ಮಾರಿದ್ ಬಿಟ್ರೆ ಒಂದು 10 ಕಾರ್ ಬಂದ್ರೆ ನಿಂತ್ಕೊಂಗಿಲ್ಲ, ಜನ ನಿಂತ್ಕೋಕ್ ಜಾಗ ಇಲ್ಲ ಸರ್, ಹಿಂಗಾಗದ ಪರಿಸ್ಥಿತಿ ಅಂತ ಎಲ್ಲ ವಾಸ್ತ ಅಂತ ಹೇಳ್ದೋ. ಅವರು ಸರಿ ಕಣ್ರಪ್ಪ, ಈಗ ನಾನು DC ಸಾಹೇಬ್ರಿಗೆ ಇಲ್ಲೇ ದೇವಸ್ಥಾನದ ಹತ್ರನೇ ಕೂತ್ಕೊಂಡು ಅದ ವರದಿನ ಓದಿ ಅವರು ಸೈನ್ ಹಾಕಿ ನಾನು DC ಸಾಹೇಬ್ರಿಗೆ ಕಳಿಸ್ತೀನಿ ಕರಪ್ಪ, ನೀವು DC ಸಾಹೇಬ್ರನ್ನ ಕಾಣಿ, ನಿಮ್ಗೆ ಒಳ್ಳೇದಾಯ್ತದೆ ಕರಪ್ಪ, ಏನು ತೊಂದರೆ ಆಗಲ್ತು ಅಂತ ಭರವಸೆ ಕೊಟ್ಟು ಹೋದ್ರು ಸರ್. ಸರ್, ಅಂದಾಜು ಏನು ಒಂದು ಈ ದೇವ್ರ ಸ್ವತ್ತನ್ನ ಮಾರಾಟ ಮಾಡಿದ್ರಲ್ಲ ಅವ್ರಿಗೆ ಒಂದಷ್ಟು ಒಂದು ಅಂದಾಜು ಎಷ್ಟು ಹಣ ತಲುಪಿರ್ಬೋದು? ಅಂದಾಜು ಅವರಿಗೆ ಇವಾಗ 2 ಕೋಟಿ ದುಡ್ಡು ತಲುಪದು. 2 ಕೋಟಿ ತಲುಪದು ಅವ್ರಿಗೆ. ಈಗ ನಿಮಗೆ ಪ್ರಾರಂಭದಲ್ಲಿ ಈ ಮಾಹಿತಿಗಳೆಲ್ಲ ಗೊತ್ತಲ್ಲ ಸರ್, ಅವಾಗ ನೀವು ಅವ್ರನ್ನ ಹೋಗಿ ಯಾಕೆ ಏನಂತ ಪ್ರಶ್ನೆ ಮಾಡಿಲ್ವಾ ನೀವು? ಇದು ನಮಗೆ ಫಸ್ಟಲ್ಲಿ ತಾಳಲ್ಲಿ ನಮಗೆ ಇದು ಕಂಡು ಬರ ಆನಿಲ್ಲ. ಯಾರೋ ಇವರು ಸೊಸಿ ಕಟ್ತೀವಿ, ಯಾರೋ ಬ್ರಾಹ್ಮಣರು ಬರ್ತಾರೆ ಅಂತ ಹೇಳಿ ಸೊಸಿ ಕಟ್ಟಾರಂತೆ ಅಂತ ಹೇಳಿದ್ರು. ಸೊಸಿ ಕಟ್ಟರೆ ಅಂತ ಹೇಳಿದಾಗೆಲ್ಲ ಅವ್ರು ಮಾಡಲಿ ಬಿಡು, ಅದೇನು ಹಂಗೂ ನಮ್ಮ ಒಕ್ಕಲು ಮಠಕ್ಕೇನು ಸೇರಿದ ಕಾಣಿ ಬ್ರಾಹ್ಮಣರಿಗೆ ಸೇರ್ತದೆ, ಇದು ಮಠನೇ ತಾನೆ, ಮಾಡಲಿ ಬಿಡಿ ಅಂದ್ಬಿಟ್ಟು ನಾವು ಒಂಥರ ಪ್ರಯತ್ನ ಮಾಡ್ಕೊಂಡು ಸುಮ್ಮನೆ ಆಗ್ಬಿಟ್ಟು. ಮತ್ತೆ ಏನಾಯಿತು ಅಂದರೆ ತಿರ್ಬೇದೆಲ್ಲ ರೆಡಿ ಆದಮೇಲೆ ಯಾವಾಗ ಇವರು ಕಲ್ಲು ಪಲ್ಲು ಹಾಕೊಂಡು ಡ್ರೈನ್ ಗೀನ್ ತೆಗೆದು ಸೈಟ್ ಹಂಚು ಶುರು ಮಾಡ್ದ, ನೋಡಿದ್ರೆ ಆವಾಗ ಇವರು ಕೊಟ್ಟೆ ಬಿಟ್ಟವ್ರೆ, ಜಮೀನ ಕಿರಾಣಿ ಕೊಟ್ಬಿಟ್ಟವ್ರೆ ಇವರು. ಈಗ ಯಜಮಾನ್ರೆ, ಇನ್ನೊಂದು ಪ್ರಶ್ನೆ ನಿಮಗೆ. ಯಾವುದೇ ಒಂದು ಸ್ವತ್ತಿನ ಕಾವಲುಗಾರರು ಕಂದಾಯ ಇಲಾಖೆ ಮತ್ತೆ ತಹಸೀಲ್ದಾರ್ ಕಚೇರಿ ಮತ್ತೆ RI ಇವರು ಅವರು ಸುಪರ್ದಿಲಿ ಇರುತ್ತೆ. ಅವರು ಈ ಒಂದು ಸ್ವತ್ತು ದೇವಸ್ಥಾನದ ಆದ್ರೂ ಕೂಡ ಇದರ ಕಾವಲುಗಾರರು ಅವರಲ್ವಾ? ಈಗ ಮಾರಾಟ ಇವ್ರು ಮಾಡಿದ್ದಾರೆ ಅಂತಂದ್ರೆ ಅವ್ರಿಗೆ ಮಾಡ್ಕೊಟ್ಟಿರೋದು ಕೂಡ ತಪ್ಪಲ್ವಾ ಸ್ವಾಮಿ? ಅವ್ರ ಮೇಲೂ ಕ್ರಮ ಕೈಗೊಳ್ಬೇಕಲ್ವಾ? ಯಾಕೆಂತಂದ್ರೆ ಇವ್ರು ಒಬ್ರು ತಪ್ಪು ಮಾಡಿಲ್ಲ, ಸರ್ಕಾರಿ ಅಧಿಕಾರಿಗಳು ಕೂಡ ಇಲ್ಲಿ ಸೇರ್ ತಪ್ಪು ಮಾಡಿದ್ದಾರೆ. 2018 ಸಾಲಲ್ಲಿ RI ಅವರು ಈ ತರ ಮಾಡ್ಬಿಟ್ಟರು. ಈಗ ಸರ್, ನಾವು ಈಗ ಏನಪ್ಪ ನಮ್ ಡಿಸೈಡ್ ಅಂದ್ರೆ ಇದು ನಮ್ಮ ದೇವಸ್ಥಾನದ ಹೆಸರಿಗೆ ಬಂದು ಕೂತ್ಕೊಂಡಿಲ್ಲ ಅಂತ ಪಕ್ಷದಲ್ಲಿ ಇದನ್ನ ಯಾರು ರೈತರು ಹೋಗಿ ಮಾಡಿಲ್ಲ ತಾನೆ. ಖಾತೆ ಬದಲಾವಣೆ ಮತ್ತೆ ಏನೇ ಆದ್ರೂ ಅಧಿಕಾರಿಗಳೇ ತಾನೇ ಮಾಡಿರೋದು. ಈಗ ನಾವು ಹೋಗಿ ಮಾಡೋಕತ್ನ ಅದನ್ನ ಇನ್ನೊಬ್ರು ಮಾಡೋಕತ್ತ. ಈಗ ಮಾಧ್ಯಮದವರು ಯಾರು ಮಾಡೋಕ್ಕಾಗಲ್ಲ, ಅದನ್ನ ಮಾಡೋರು ಯಾರು? ಅಧಿಕಾರಿಗಳು. ಆ ಅಧಿಕಾರಿಗಳು ಎಚ್ಚೆತ್ಕೊಂಡು ಈಗೊಬ್ರು ಏನ್ ಹೇಳ್ತಾರೆ, ನಾನು 2018 ಆಗಿರೋದು, ನಾನು ಆಗಿರ್ಲಿಲ್ಲ ಅಂತಾರೆ. 2018 ಯಾರಿದ್ರು ನಮಗ್ ಗೊತ್ತಿಲ್ವಲ್ಲ.
ಅದನ್ನ ನಾವ್ ಯಾರನ್ನ ಕೇಳ್ಬೇಕು ಹೇಳಿ? ಈಗಿರುವಂತ ಅಧಿಕಾರಿಗಳನ್ನ ನಾವು ಕೇಳ್ಬೇಕು. ಸರ್, ಈಗ 2025 ಬದಲಾವಣೆ ಆಗಿದೆ. ಹೌದು. 2025 ಬದಲಾವಣೆ ಆಗ್ಬೇಕಾದ್ರೆ ಅದರಲ್ಲಿ ಮುಖ್ಯವಾಗಿ RI ಪಾತ್ರ ಇರುತ್ತದೆ. ಹೌದು. RI ಆದವರು ಮೂಲ ದಾಖಲಾತಿಗಳನ್ನ ನೋಡ್ದೇನೆ ಅದ್ ಹೆಂಗೆ ಅದನ್ನ ಅನುಮೋದನೆ ಮಾಡಿದ್ರು? ನಾವು ಅದನ್ನೇ ಪ್ರಶ್ನೆ ಮಾಡಿ ಕೇಳ್ದೋ. ಆಗ ಅವ್ರ ಉತ್ತರ ಏನ್ ಬಂತು ಅಂದ್ರೆ, ಸಾಹೇಬ್ರದ್ದು ಉತ್ತರ, ಅದು 2018 ಆಗದೆ ಕಣಪ್ಪ, ಆಗ ನಾನು ಇರ್ಲಿಲ್ಲ ಅಂತಾರೆ. ಆದ್ರೆ ನಾವೇನು ಈಗ ನಾವು ಕೇಳೋದೇನಪ್ಪ ಅಂದ್ರೆ 2018 ಆಗದ ಹಂಗಾರೆ ಏನು ಮಾಡುವಂಗಿಲ್ವ? ಅದೇನು ಮಾಡುವಂಗಿಲ್ವ? ಕೊಟ್ಟಿದ್ದೆ ಓಕೆ ಅಂತ ಮಾಡ್ಬಿಡ್ತಾ ಇವ್ರು. ಹಿಂದೆ ಇರೋನೊಬ್ಬ ತಪ್ಪು ಮಾಡಿರ್ತಾನೆ ಅನ್ಬಿಟ್ಟು ಇವನು ತಪ್ಪು ಮಾಡಿದ್ರೆ ಅರ್ಥ ಏನು? ಈಗ ನಾವ್ ಕೇಳೋದು ಒಂದೇ, ಈಗಿರೋರು ಸರಿ ಮಾಡಿ. ಈಗ ನೀವು ಬಂದಿದ್ರಲ್ಲ, ಅದೇ ಹುದ್ದೆಗೆ ನೀವು ಬಂದಿದ್ರಲ್ವಾ ಸರ್, ನೀವು ಸರಿ ಮಾಡ್ಕೊಡಿ. ಈಗ ಯಾರೋ ತಪ್ಪು ಮಾಡ್ಬಿಟ್ಟು ಅದನ್ನ ನಾವ್ ಇರ್ಲಿಲ್ಲ ಕಣಪ್ಪ, ಅದು 2018 ಆಗೋಗದೆ ಅಂದ್ರೆ ಹಂಗಾರೆ ಅದ ರೆಡಿ ಮಾಡುವಂಗಿಲ್ವಾ? ಯಾರೋ ಒಬ್ರು ತಪ್ಪು ಮಾಡೋದು ತಪ್ಪೇ, ಅದು ಅವ್ರ ಹೆಸರಿಗೆ ಹೊಂಟೋಗದ? ಈ ದೇವ್ರ ಆಸ್ತಿ ಮತ್ತೆ ದೇವ್ರಿಗೆ ಆಸ್ತಿ ಕೂತ್ಕದ ಹೆಂಗೆ? ದೇವಸ್ಥಾನಕ್ಕೆ ಆಸ್ತಿ ಬೇಡವಾ ಅಂತ ನಾವು ಪ್ರಶ್ನೆ ಮಾಡ್ತೀವಿ. ಒಂದ್ ವೇಳೆ ಅದು ಕೊನೆ ಫೈನಲ್ ಅವ್ರು ಏನಾರ ನಾವು ಸರ್ ಮಾಡಿ ಕೊಡ್ಲಿಲ್ಲ ಅಂದಾಗ ನಾವು ಪಾರ್ಟಿ ಯಾರು ಮಾಡ್ಬೇಕಂತ ಹೇಳಿ ಮುಂದಕ್ಕೆ ನಾವು ಯಾರ ಮೇಲೆ ದೂರು ಕೊಡ್ಬೇಕು ಹೇಳಿ? ಅಧಿಕಾರಿಗಳ ಮೇಲೆ ದೂರು ಕೊಡ್ಬೇಕು. ಈಗ ನಾವು ತಗೊಂಡಿರೋರು ನಾವು ದೋಷಿಸೋಗಂಗಿಲ್ಲ. ಅವ್ರ ಖಾತೆ ಇತ್ತು ಕಣಪ್ಪ, ನಾನು ತಗೊಂಡಿ ಅಂತ ಹೇಳ್ದ ಆ ಪಾರ್ಟಿನೂ ಬಂದು. ಅದಕ್ಕೋಸ್ಕರ ನಾವೇನಪ್ಪ ಅಂದ್ರೆ, ನಾವು ಅದು ಯಾರು ಮಾಡಿದಾರೋ ಅವ್ರ ಮೇಲೆ ನಾವು ಕ್ರಮ ತಗೋತೀವಿ, ಅವ್ರ ಮೇಲೆ ನಾವು ದೂರು ಕೊಡ್ತೀವಿ ಸರ್. ಸರ್, ಇದನ್ನ ಕೊಂಡ್ಕೊಂಡಿದ್ದಲ್ಲ, ಆ ಮಹಾನ್ ಭಾವ ಏನಾರ ನಿಮ್ಮ ಊರಿಗೆ ಬಂದು ನಿಮ್ಮ ಹತ್ರ ಏನಾರ ಆಮಿಷ ಏನಾರ ಒಡ್ಡದ್ನ? ಹೌದು ಸರ್, ಬಂದಿದ್ರು. ಬಂದು ಊರವ್ರ ಮುಖ್ಯಸ್ಥರೆಲ್ಲರೂ ಕರೆದಿದ್ರು, ಊರಲ್ಲಿ ಮುಖಂಡರ ಹುಡುಗರು ಎಲ್ಲರೂ ಕರೆದಿದ್ರು. ನಾನು ಹೋಗಿದ್ದೆ ಅವತ್ತು. ಅವ್ರೇನಂದ್ರಪ್ಪ ಅಂದ್ರೆ, ಸರ್ ನೀವು ನನಗೆ ಹೆಲ್ಪ್ ಮಾಡ್ಕೊಡಿ ಊರವರೆಲ್ಲ ಸೇರಿ, ನಾನು ನಿಮ್ಗೆ 50 ಲಕ್ಷ ರೂಪಾಯಿನ ಫಂಡ್ ಹಾಕಿ ಒಂದು ಟ್ರಸ್ಟ್ ಅಂತ ಮಾಡುವ. ನಿಮ್ಮೂರವ್ರು 5 ಜನ ಆಗ್ತೀನಿ, ನಮ್ಮೂರವ್ರು ಇಬ್ರೆ, ನಿಮ್ಮೂರವ್ರು 5 ಜನ ಆಗ್ತೀವಿ. ಆ ಟ್ರಸ್ಟ್ ಅಲ್ಲಿ ಮುಂದೆ ಊರು ಅಭಿವೃದ್ಧಿ ಮಾಡುವ, ದೇವಸ್ಥಾನ ಅಭಿವೃದ್ಧಿ ಮಾಡುವ, ಗೋಶಾಲೆ ಮಾಡ್ತೀನಿ, ನಿಮ್ಗೆ ಅನುಕೂಲ ಮಾಡ್ಕೊಡ್ತೀನಿ ಅಂತೆಲ್ಲ ಹೇಳ್ದ. ನಾವು ಒಂದೇ ಮತ್ತೆ ಹೇಳ್ದು ಸರ್, ನೋಡಿ ಸ್ವಾಮಿ, ನೀವು 50 ಲಕ್ಷ ಅಲ್ಲ 1 ಕೋಟಿ ಕೊಟ್ರು ನಮ್ಮ ಭಗವಂತನ ದೇವರು ಭಗವಂತನಿಗೆ ಆಸ್ತಿ, ಇನ್ಯಾರಿಗೂ ಬಿಟ್ಕೊಡಕ್ ಚಾನ್ಸ್ ಇಲ್ಲ ಇದ್ರಲ್ಲಿ. ಅದು ಒಂದ್ ವೇಳೆ ಅವ್ರು ಅಷ್ಟೆಲ್ಲ ನಮ್ಗೆ ಹೇಳ್ಬೇಕಾರೆ ನ್ಯಾಯಬದ್ಧಾಗಿರ ಯಾಕೆ ಸರ್ ಬಂದಿಳೋರು? ಇದೇನೋ ಅನ್ಯಾಯ ಆಗದೆ ಸರ್, ಅನ್ಯಾಯನ ಸರಿಪಡಿಸ್ಲೇಬೇಕು. ಸರಿಪಡಿಸ್ಲಿಲ್ಲ ಅಂತ ದಿನದಲ್ಲಿ ಮುಂದೆ ಅದು ಒಂದಳ್ಳಿ, ನಮ್ಮೂರು ಬಸವನಬೆಟ್ಟ ಚಿಕ್ಕ ಗ್ರಾಮ, ನಮ್ಮೂರು ಒಂದೇ ಇದಕ್ಕೆ ಇನ್ವಾಲ್ವ್ ಆಯ್ತಲ್ಲ ಸರ್. ಈಗ ಆಲ್ರೆಡಿ ನಮ್ಗೆ ಪ್ರತಿಭಟನೆಗೆ ನಾವು ಅವತ್ತು ನಿಮ್ಮ ವಾಹಿನಿ ಮುಖಾಂತರ ನಾವು ತಾಲೂಕು ಆಫೀಸ್ ಹತ್ರ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ನಮ್ಮ ಇಡೀ 10 ಹಳ್ಳಿ ಜನ ನಮ್ಗೆ ಸಹಕಾರ ಕೊಡ್ತಾವ್ರೆ. ಬನ್ನಿ ನಾವು ಬರ್ತೀವಿ, ಬನ್ನಿ, ಸಾವಿರಾರು ಜನ ಹೋಗಿ ಕೂತ್ಕಮ್ಮ, ಬಸವೇಶ್ವರನ ಆಸ್ತಿ ಹೆಂಗ್ ಮಾಡಿದ್ರು ಇವರು ಅಂತ ಸಾವಿರಾರು ಜನ ಕರೀತಾವ್ರೆ. ಅದು ಮುಂದಿನ ದಿನ ನಡೆದೇ ನಡೀತಿದೆ ಸರ್. ಇವರು ಕರೆಕ್ಟಾಗಿ ನಮ್ಮ ದೇವರ ಹೆಸರಿಗೆ ಕುಣಿಸ್ತಿಲ್ಲ ಅಂತ ದಿನದಲ್ಲಿ ಪ್ರತಿಭಟನೆ ಅಂತ ಮಾಡೇ ಮಾಡ್ತೀವಿ. ಗೌಡ್ರೆ, ಈ ಮೂಲ ಇನಾಮ್ ಕೊಟ್ಟಿದಾರಲ್ಲ, ಅಂದ್ರೆ ಕೊಡುಗೆ ಜಮೀನು ಕೊಟ್ಟಿದಾರಲ್ಲ, ಆ ಮೂಲ ಪುರುಷ ಯಾರು ಸರ್? ಇದು ನಾವು ಒಂದು ಗ್ರಾಮದವರು, ಬಸವನಹಳ್ಳಿ ಗ್ರಾಮದವರು. ಅಂದ್ರೆ ಅವರು ಹಿಂದೆ ಕೊಟ್ಟಿದಂಥವ್ರು 3-4-5 ತಲೆ ಆಗೋಗವೆ. ಅವ್ರು ಹೇಳ್ತೀನಿ ಹೇಳಿ, ಇದು ಕೆಂಪೇಗೌಡ ಅಂತ ಅಂದ್ಬಿಟ್ಟು ಈ ದೇವಸ್ಥಾನ, ಈಗ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಜಮೀನು ಅವರೆಲ್ಲನ ಅವರೇ ಕಳ್ದಿದ್ದು. ಯಾರು? ಕೆಂಪೇಗೌಡ ಅಂತ. ಆ ಇಲ್ಲಿ ತೋಟ ತಂದವ್ರಿಗೆ ತೋಟಲ್ಲ ಅಂದ್ಬಿಟ್ಟು 2 ಎಕರೆ ಅವ್ರು ಕಳ್ದವ್ರೆ. ಈ ಬಸವೇಶ್ವರ ದೇವ್ರು ಅಂತ 20 ಎಕರೆ ಬಿಟ್ಟವ್ರೆ. 5 ಎಕರೆ 16 ಕುಂಟೆ ದೇವ್ರ ಹೆಸರಲ್ಲದೆ ಬಸವೇಶ್ವರ ದೇವ್ರು ಕಟ್ಟಿರೋ ಅಂಗಳ. ಇದು 20 ಎಕರೆ ದೇವಸ್ಥಾನದ ಸೊತ್ತು. ಇದು ಯಾರು ಬಿಟ್ಟಿದ್ದು? ಕೆಂಪೇಗೌಡ ಬಿಟ್ಟಿದ್ದು. ಈ ಕೆಂಪೇಗೌಡರು ಮೂಲತಃ ಯಾವ ಊರವರು? ಕೆಂಪೇಗೌಡನ ದೊಡ್ಡಿ. ಎಲ್ಲಿದೆ ಕೆಂಪೇಗೌಡನ ದೊಡ್ಡಿ? ಕನಕಪುರ ತಾಲೂಕು, ಅಲ್ಗೂರು, ಇದು ಸಾತ್ನೂರು ಹೋಬಳಿ, ಹರಿಹರ ಗ್ರಾಮ ಪಕ್ಕದಲ್ಲಿ ಕೆಂಪೇಗೌಡನ ದೊಡ್ಡಿ. ಓಹೋ, ಅಲ್ಲಿ ಅವ್ರು ಕೊಟ್ಟಿರೋದು. ಅಲ್ಲಿ ಅವರು ಕೆಂಪೇಗೌಡ ಅಂತ ಹಳೆ ಸೃಷ್ಟಿ ಮಾಡಿದವ್ರೆ ಅವರು. ಜಮೀನ್ ಇದು LFR ಅಲ್ಲಿ ಗ್ರಾಂಟ್ ಆಗದೆ ಅಂತ ಹೇಳ್ತಾರಲ್ಲ ಸಾ, ಅವ್ರಿಗೆ LFR ಅಲ್ಲಿ ಯಾವ ಆಧಾರದ ಮೇಲೆ ಮಾಡಿದಾರೋ? ಕೆಂಪೇಗೌಡ ಕೊಟ್ಟದ್ದ ಇವರು LFR ಅಲ್ಲಿ ಗ್ರಾಂಟ್ ಮಾಡೋಕೆ ಇವ್ರು ಯಾರು ಸರ್? ಕೊಡುಗೆ ಜಮೀನನ್ನ ದೇವ್ರು ಕೊಟ್ರೆ ಅದನ್ನ ಯಾರಿಗೂ ಕೊಡಕ್ ಬರಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಇದೆ, ಮಧ್ಯಪ್ರದೇಶದ ಹೈಕೋರ್ಟ್ ಆದೇಶ ಇದೆ, ಮತ್ತೆ 2024ರಲ್ಲಿ ಸಿದ್ದರಾಮಯ್ಯನವರು ಕೂಡ ಆದೇಶ ಮಾಡಿದ್ದಾರೆ. ಹೌದು, ಇದಕ್ಕೆ ಸಂಬಂಧಪಟ್ಟಂಗೆ ಯಾವ್ದು ದೇವ್ರ ಹೆಸರು ಇರುತ್ತೋ RTCಗಳು ಅದು ಅದರ ಹೆಸರು ಇರಬೇಕು, ಪೂಜಾರಿಗಳ ಹೆಸರು ಇರುವಂಗಿಲ್ಲ ಅಂತ ಆದೇಶ ಮಾಡಿದ್ದಾರೆ. ಈಗ ನಾವ್ ಕೇಳ್ತಾರೆ ಸರ್, LFR ಅಲ್ಲಿ ಗ್ರಾಂಟ್ ಆಗದೆ ಸರಿ, ಯಾವ ವಾದದ ಮೇಲೆ ಗ್ರಾಂಟ್ ಕೊಟ್ಟಿದ್ದಾರೆ ಇವರು? ಗ್ರಾಂಟ್ ಕೊಡಕ್ ಬರದಿಲ್ಲ. ಬಿಟ್ಟಿದ್ದ ಜಮೀನ ಇವ್ರು ಗ್ರಾಂಟ್ ಕೊಡಕ್ ಇವ್ರು ಯಾರು? ಅಧಿಕಾರಿಗಳು. ಮಾಡ್ಕೊಂಡ್ ಉಣ್ಬೇಕು, ತಿನ್ಬೇಕು, ಇಲ್ಲಿ ಸೇವೆ ಮಾಡ್ಬೇಕು ಅಂತ ಸರ್ಕಾರ ಹೇಳಿರೋದು. ಇವ್ರಿಗೆ LFR ಅಲ್ಲಿ ಗ್ರಾಂಟ್ ಆಗದೆ ನಾವು ಕ್ಯಾನ್ಸಲ್ ಮಾಡಕ್ ಆಗಲ್ಲ, ನೀವು DC ಹೋಗಿ ಅಂತ ಹೇಳ್ತಾವ್ರಲ್ಲ. ಇವ್ರು ಕೆಂಪೇಗೌಡ ಕೊಟ್ಟಿದ್ದ ಜಮೀನ ಇವ್ರು ಕೊಡಕ್ ಇವ್ರು ಯಾರು? ಯಾರಿಗೂ ಹಕ್ಕಿಲ್ಲ ಸರ್. ದೇವ್ರ ಆಸ್ತಿ ಯಾರು ಕೊಟ್ರು? ಅದೇ ಕೊಡಕ್ ಹೋದ್ರಿ ಇವರು ದೇವ್ರ ಆಸ್ತಿನ. ಅದು ದಯಮಾಡಿ DC ಸಾಹೇಬ್ರಿಗೂ ವರದಿ ಹೋಯ್ತೆ, DC ಸಾಹೇಬ್ರ ಹತ್ರ ಹೋಗಿ ಕುತ್ಕೋತೀವಿ, ಅದೊಂದು ಮನವಿ ಮಾಡಿಕೊಡ್ಲಿ ಅಂತ ನಾವು ದೇವ್ರ ಹೆಸರು ಉಳಿಸ್ಕೊಡ್ಲಿ ಅಂತ ಕೇಳ್ಕೊತೀವಿ. ಕೇಳಿಸ್ಕೊಂಡಲ್ಲ ಸ್ನೇಹಿತರೆ, ಏನು ನಮ್ಮ ಭ್ರಷ್ಟ ಅಧಿಕಾರಿಗಳು ಮಾಡುವಂಥ ಎಡವಟ್ಟುಗಳಿಂದ ಈ ದೇಶದಲ್ಲಿ
ಲಕ್ಷಾಂತರ ಜನ, ಕೋಟ್ಯಾಂತರ ಜನ ನ್ಯಾಯಾಲಯಗಳಿಗೆ, ಕಚೇರಿಗಳಿಗೆ ಅಲ್ದು ತಮ್ಮ ಬದುಕಿನ ಅಮೂಲ್ಯವಾದ ಸಮಯನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಇದೆಲ್ಲ ಸರಿ ಹೋಗಬೇಕು ಅಂತಂದರೆ ಸಾರ್ವಜನಿಕರು ಸಾಧ್ಯವಾದಷ್ಟು ನಾಲೆಡ್ಜನ್ನು ಸಂಪಾದನೆ ಮಾಡಬೇಕು. ಆವಾಗ ಈ ಎಲ್ಲ ಸಮಸ್ಯೆಗಳು ಬಗೆಹರಿತವೆ. ಈ ಒಂದು ಹೋರಾಟ ಇಲ್ಲಿಗೆ ನಿಲ್ಲಲ್ಲ. ಏನು ಈ ದೇವರ ಹೆಸರಲ್ಲಿದ್ದಂಥ RTC ಮತ್ತೆ ಮರಳಿ ಬರಬೇಕು ಅನ್ನೋ ಒಂದು ಹೋರಾಟನ ಆ ಗ್ರಾಮಸ್ಥರು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ನಾವು ಕೂಡ ಈ ಒಂದು ಹೋರಾಟಕ್ಕೆ ಜೊತೆಯಾಗಿರ್ತೀವಿ. ಈ ಸ್ಟೋರಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಹೆಚ್ಚು ಜನಗಳ ಕೈಲಿ ಸಬ್ಸ್ಕ್ರೈಬ್ ಮಾಡಿಸಿ. ಧನ್ಯವಾದ ಸ್ನೇಹಿತರೆ. ಇದು ಈ ಒಂದು RTC ಮತ್ತೆ ಆ ದೇವರ ಹೆಸರಲ್ಲಿ ಬಂದ ನಂತರ ಮತ್ತೆ ಕೂಡ ಆ ಒಂದು ಸುದ್ದಿ ಮಾಡಿ ನಿಮಗೆ ತಿಳಿಸ್ಕೊಡ್ತೀವಿ. ಧನ್ಯವಾದ ಸ್ನೇಹಿತರೆ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.